ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಾರಿಗೆ ನೌಕರರ ಮುಷ್ಕರ ಇರಲ್ಲ. ಎಂದಿನಂತೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಈಗಾಗಲೇ ಶುರುವಾಗಿದೆ. ನೀವು ಕೂಡ ಗಮನಿಸಿರ್ತೀರಿ, ಅನೇಕರು ಇದೇ ಬಸ್ಗಳಲ್ಲೇ ಇವತ್ತು ಆಫೀಸ್ಗೋ ಅಥವಾ ಬೇರೆ ಕಡೆ ತೆರಳಿರ್ತೀರಿ ಕೂಡ. ಹಾಗಾಗಿ ಇವತ್ತು ಟೆನ್ಷನ್ ಬಿಟ್ಬಿಡಿ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಸಂಚಾರ ಎಂದಿನಂತೆ ನಡೆಯುತ್ತೆ. ನೆಮ್ಮದಿಯಿಂದ ನಿಮ್ಮ ಕೆಲಸಕ್ಕೆ ಹೋಗೋದಕ್ಕೆ ಇವತ್ತು ಬಿಎಂಟಿಸಿ ಕೆಎಸ್ಆರ್ಟಿಸಿ ಜೊತೆಗೆ NWKRTC ಸೇರಿದಂತೆ KKRTC 4 ನಿಗಮಗಳ ಬಸ್ಗಳ ಸಂಚಾರದಲ್ಲೂ ಯಾವುದೇ ವ್ಯತ್ಯಯ ಇರೋದಿಲ್ಲ. ರಸ್ತೆಗೆ ಇಳಿಯಲಿವೆ ರಾಜ್ಯದ 4 ನಿಗಮಗಳ ಬಸ್ಗಳು. ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಹಾಕಿದಂತ ಹೈಕೋರ್ಟ್ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇಂದಿನಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಂತ ನೌಕರರು ಆದ್ರೆ ನಿನ್ನೆ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದೆ. ಮುಷ್ಕರ ನಡೆಸಬೇಡಿ, ಜಂಟಿ ಕ್ರಿಯಾ ಸಮಿತಿಗೆ ಸೂಚನೆ ಕೊಟ್ಟಿತ್ತು. ಇನ್ನು ಕೋರ್ಟ್ ನಿರ್ದೇಶನದ ಬೆನ್ನಲ್ಲೇ ಮುಷ್ಕರದಿಂದ ಹಿಂದೆ ಸರಿದಂತ ಸಾರಿಗೆ ನೌಕರರು 3 ದಿನದೊಳಗೆ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಅಂತ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಕೋರ್ಟ್ ಸೂಚನೆ ಮೇರೆಗೆ ನೌಕರರ ಜೊತೆ ಸರ್ಕಾರ ಸಭೆ ಹಾಗಾದ್ರೆ ಯಾವಾಗ, ಆ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಕಾರಣ ಈಗಾಗಲೇ 452 ಕೋಟಿ ಹಿಂಬಾಕಿಯನ್ನ ಪಾವತಿ ಮಾಡಿದ್ದಾಗಿದೆ. ಹೀಗಾಗಿ ಈಗ ಮುಷ್ಕರದ ಅಗತ್ಯ ಇಲ್ಲ ಅಂತ ಸರ್ಕಾರದ ಪರ ವಕೀಲರು ನಿನ್ನೆ ವಾದಿಸಿದ್ರು. ಹೀಗಾಗಿನೇ ಜೊತೆಗೆ PIL ಕೂಡ ಏನ್ ಸಲ್ಲಿಕೆ ಆಗಿತ್ತು ಇದೆಲ್ಲವನ್ನು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಹೈಕೋರ್ಟ್ ಕೆಲ ಸೂಚನೆಗಳನ್ನ ಕೊಟ್ಟಿದೆ. ಒಂದು, ಸಾರಿಗೆ ಅನ್ನೋದು ಅತ್ಯಗತ್ಯ ಸೇವೆ, ಎಸ್ಮಾ ಕಾಯ್ದೆಯ ಅಡಿಯಲ್ಲಿ ಬರುತ್ತೆ. ಅದ್ರ ಜೊತೆಗೆ ಈಗ ಇದ್ದಕ್ಕಿದ್ದಂತೆ ನೀವು ಮುಷ್ಕರ ಮಾಡ್ಬಿಟ್ರಿ ಅಂದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ಕೆಲ ಕಡೆ ಎಕ್ಸಾಮ್ಗಳು ನಡೀತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಮುಷ್ಕರ ಬೇಡ ಅಂತ. ಹಾಗಾದ್ರೆ ಸರ್ಕಾರ ಜಂಟಿ ಕ್ರಿಯಾ ಸಮಿತಿ ಇರಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸಭೆಯನ್ನ ಮಾಡುತ್ತೆ? ಈಗಾಗಲೇ 12 ಸಲ ಸಭೆಗಳಾಗಿದ್ರು ಕೂಡ ಅವೆಲ್ಲ ವಿಫಲ ಆಗಿದ್ವು. ಬಟ್ ಈ ಮುಂದಿನ ಸಭೆ ಯಾವಾಗ ನಿಗದಿ, ಏನ್ ಮಾತುಕತೆ ಆಗುತ್ತೆ, ಅವರ ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಕೆ ಮಾಡ್ತಾರಂತ. ಸದ್ಯ 12.5% ರಷ್ಟು ವೇತನವನ್ನು ಕೂಡ ಏರಿಕೆ ಮಾಡಲಾಗಿದೆಯಂತೆ. ಹಂಗಿದ್ದು ಕೂಡ ಉಳಿದಿರುವಂತ ಬೇಡಿಕೆಗಳನ್ನ ಈಡೇರಿಸಿ ಅನ್ನೋದು ಸಾರಿಗೆ ನೌಕರರ ಒತ್ತಾಯ. ಬಟ್ ಸರ್ಕಾರ ಏನ್ ಮಾಡುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಏನಾಗಬಹುದು, ಅದರ ಅಪ್ಡೇಟ್ ಕೂಡ ನಾವು ಗಮನಿಸಬೇಕಾಗುತ್ತೆ. ನೋಡೋಣ, ಇನ್ನೇನೋ ನಾಳೆನೋ ನಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅತಿ ಶೀಘ್ರದಲ್ಲಿ ಸಭೆ ನಡೆಸಿ ನೀವೇ ಇದನ್ನ ಬಗೆಹರಿಸಿಕೊಳ್ಳಿ ಅಂತೇಳಿ ಈಗಾಗಲೇ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ಹೈಕೋರ್ಟ್ ಸೂಚನೆಯ ಮೇರೆಗೆ ಈಗ 4 ನಿಗಮಗಳ ಸಾರಿಗೆ ನೌಕರರು ಮುಷ್ಕರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಈಗ ಮುಷ್ಕರ ವಾಪಸ್ ಪಡ್ಕೊಂಡ್ರು ಅಂತ ಗ್ರಾಹಕರಿಗೆ, ಪ್ರಯಾಣಿಕರಿಗೆ ಎಷ್ಟು ಖುಷಿ ಆಗ್ತಾ ಇದೆಯೋ, ಬಟ್ ಅವ್ರಿಗೆ ಅಷ್ಟೇ ಬೇಜಾರಿರುತ್ತೆ. ನಮ್ಮ ಬೇಡಿಕೆಗಳನ್ನೇ ಈಡೇರಿಸಿಲ್ಲ, ಹಂಗಿದ್ರು ಮುಷ್ಕರಕ್ಕೆ ಅವಕಾಶ ಇಲ್ಲ ಅಂತ. ಹಾಗಾಗಿ ಅವ್ರ ಬೇಡಿಕೆಗಳನ್ನ ಈಡೇರಿಸುವತ್ತ ಯಾವಾಗ ಗಮನ ಹರಿಸುತ್ತೆ ಸರ್ಕಾರ, ನೋಡೋಣ.